ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ಬಸ್ ನಿಲುಗಡೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಿದ್ದರು. ಹೌದು ವೀಕ್ಷಕರೇ, ಹರಿಹರ ನಗರದ ಬಸ್ ನಿಲ್ದಾಣದಿಂದ ದಾವಣಗೆರೆ ಕಡೆ ಹೋಗುವ ಬಸ್ಸು BSNL ಕಚೇರಿ ಮುಂಭಾಗದಲ್ಲಿ ನಿಂತು ಪ್ರಯಾಣಿಕರು, ಹಿರಿಯ ನಾಗರಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಹೊತ್ತು ಅನುಕೂಲವಾಗಲಿ ಎಂದು ಡಿಪೋ ವ್ಯವಸ್ಥಾಪಕರಾದ ಮಹೇಶ್ವರಪ್ಪ ಹಾಗೂ ಬಸ್ ನಿಲ್ದಾಣದ ಅಧಿಕಾರಿಗಳಾದ ಹನುಮಂತಪ್ಪಗೆ ತಾಲೂಕು ಅಧ್ಯಕ್ಷ ರಾಹುಲ್ ಮೇರ್ವಾಡೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ್ ಭಂಡಾರೆ, ಪ್ರವೀಣ್ ಕುಮಾರ್ ಜಿವಿ, ಗೌತಮ್, ಚಮನ್, ಅಮೀನ್, ಗಣೇಶ್, ಸಿದ್ದೇಶ್ ಉಪಸ್ಥಿತರಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಇಲ್ಲಿ ಯಾಕೆ ಜನರಿಗೆ ತೊಂದರೆ ಆಗ್ತಾ ಇದೆ ದಾವಣಗೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಬಿಟ್ಟ ತಕ್ಷಣ ಒಳಗಡೆಗೆ ಒಂದು ಎಂಟ್ರೆನ್ಸ್ ಪೆಟ್ರೋಲ್ ಬಂದವ್ರು ಇಲ್ಲಿ ಬರ್ಬೇಕು, 50 ರೂಪಾಯಿ ಆಟೋ ಕೊಡ್ಬೇಕು. ಎಷ್ಟು ವರ್ಷ ಆಯ್ತು ಅಧ್ಯಕ್ಷ ಅಂತ ಈಗ ಅಧ್ಯಕ್ಷ ನಾನು ಅರ್ಜಿ ಕೊಟ್ಟು ಹೋಗ್ಬೇಕಾಯ್ತು. ಡಿಸಿಎಂಗೆ ಎಕ್ಸ್ಪ್ರೆಸ್ ಯಾವ ಕೊಡಲ್ಲ, ಆಡೋದಕ್ಕೋಸ್ಕರ ಸಹಿತ ನಡೆಸಲ್ಲ, ಅದನ್ನು ಯಾವ ನಿಲ್ಲಿಸಲಿಲ್ಲ. ನಾನು ಅದರಲ್ಲಿ 18 ರೂಪಾಯಿ 20 ರೂಪಾಯಿ ಕೊಟ್ಟು ಆ ಕಡೆ ನಿಂಗೆ ಮಾತಾಡ ಅಲ್ಲಿಂದ ಮಾತಾಡ್ರಿ ಹಿಂದೆ